ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಬನ್ನಿ, ಇವತ್ತು ನಮ್ಮ ಮನೇಲಿ ಉಪ್ಪಿಟ್ಟು ಪುರಿ ಉಸ್ಲಿ ಅಂತ ಎರಡು ಥರನೂ ಕರೀತಾರೆ. ಇದು ಸ್ಪೆಷಲ್ಲು. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ, ಮಳೆ ಬರ್ತಾರ ಟೈಮಲ್ಲಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅನ್ನ ಏನೂ ಮಾಡ್ಕೊಂಡಿರಲ್ವಲ್ಲ, ಜಲ್ದಿ ಈಸಿಯಾಗೋ ರೆಸಿಪಿ ಇದು. ಬಿಸಿ ಬಿಸಿ ಜಲ್ದಿ ಮಾಡ್ಕೊಂಡು ತಿನ್ಬೋದು, ರುಚಿಯಾಗಿರುತ್ತೆ. ನೋಡಿ, ಬೇಕಾಗಿರೋ ಸಾಮಗ್ರಿಗಳು: ಮೇನ್ ಪಾಯಿಂಟ್ ಪುರಿ ಬೇಕು, ಮತ್ತು ಒಗ್ಗರಣೆಗೆ ಎಣ್ಣೆ ಬೇಕು, ಸಾಸಿವೆ ಬೇಕು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಮತ್ತು ಅರಶಿನದ ಪುಡಿ, ಕಾಯಿ ತುರಿ ಬೇಕು, ನಿಂಬೆಹಣ್ಣು ರಸ ಬೇಕು. ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ. ನೋಡಿ, ಪುರಿ ಉಪ್ಪಿಟ್ಟಿಗೆ ಪುರಿ ನೆನೆಸ್ಕೋಬೇಕು. ಗರಿ ಗರಿ ಪುರಿ ಇರುತ್ತೆ, ಇದನ್ನು ನೀರಾಕಿ ನೆನೆಸ್ಬೇಕು. ಆಮೇಲೆ ತುಂಬ ಮಣ್ಣಿರುತ್ತೆ, ಕಪ್ಪು ಗಲೀಜಿರುತ್ತೆ. ಪುರಿ ಬಟ್ಟೆಯಲ್ಲಿ ಹುರಿದಿರ್ತಾರಲ್ಲ, ಹಾಗಾಗಿ ಪುರಿ ನೆನೆಸ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಗಲೀಜು ಹೋಗುತ್ತೆ, ಅದರಿಂದ ಪೂರ್ತಿ ನೆನೆಸ್ಕೋಬೇಕು. ಪುರಿ ಮುಳುಗೋಷ್ಟು ನೀರು ಹಾಕ್ಕೋಬೇಕು. ನೋಡಿ, ಈ ರೀತಿ ನೆನೆಸ್ಕೋಬೇಕು. ಪುರಿ ನೆನೆಯೋದ್ರೊಳಗೆ ನಾವು ಒಗ್ಗರಣೆ ಹಾಕೋಣ. ಪುರಿ ನೆನಿಬೇಕು. ನೆನೆಯಷ್ಟಿಗೆ ನಾವು ಒಗ್ಗರಣೆ ಹಾಕೋಣ. ಅಷ್ಟು ಪುರಿ ನೆಂದಿದ್ದಾಗಿರುತ್ತೆ. ಆಮೇಲೆ ಪುರಿನ ಹಿಂಡಿಬಿಟ್ಟು ಒಗ್ಗರಣೆಗೆ ಹಾಕ್ಕೋಬೇಕು. ಹಿಂಡೋದನ್ನು ತೋರಿಸ್ತೀನಿ ಹೇಗೆ ಹಿಂಡ್ಕೊಳ್ಬೇಕು ಅಂತ. ನೋಡಿ, ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಹಚ್ಕೊತಾ ಇದ್ದೀನಿ. ಬಾಣಲಿಲಿ ಯಾವ್ದು ಅಂಶ ಇದೆ ಹೋಗ್ಬಿಡ್ಲಿ. ಎಣ್ಣೆ ಹಾಕೋಣ. ಒಗ್ಗರಣೆಗೆ ಎಣ್ಣೆ ಹಾಕೋಣ. ನೋಡಿ, ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು. ಫಸ್ಟಿಗೆ ಕಡಲೆ ಬೀಜ ಗೋಲ್ಸ್ ತಕ್ಕೊಬೇಡ. ಒಗ್ಗರಣೆಯಲ್ಲಿ ಈರುಳ್ಳಿ ಮಗ್ಗುವಾಗ ಕಡಲೆ ಬೀಜ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ. ಕ್ರಿಸ್ಪಿನೆಸ್ ಬೇಕು ಅನ್ನೋರು ಫಸ್ಟೇ ಗೋಲ್ಸ್ ತೆಕ್ಕೊಬಿಡಿ. ಬೇಡ ಅನ್ನೋರು ಅದರಲ್ಲೇ ಇರಲಿ ಅನ್ನೋರು ಈರುಳ್ಳಿ ಜೊತೆನೆ ಮುಗ್ಗಿಸ್ಕೋಬೋದು. ಎಣ್ಣೆ ಕಾದಿದೆ, ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಫ್ರೈ ಮಾಡ್ಕೊಂಡು ತೆಕ್ಕೊಬಿಡೋಣ. ನೋಡಿ, ಕಡಲೆ ಬೀಜ ಗೋಲಿಸ್ತಾ ಇದ್ದೀನಿ. ಕಡಲೆ ಬೀಜ ಗೋಲಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಫ್ಲೇಮ್ ಸಣ್ಣ ಮಾಡ್ಕೊಂಡು ಗೋಲಿಗೆ ತಕ್ಕೊಬಿಡೋಣ. ನೋಡಿ, ಇವಾಗ ಸಾಸಿವೆ ಹಾಕೊಂತೀನಿ. ಸಾಸಿವೆ ಹಾಕೊಂಡಿದ್ದೀನಿ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಅದೆರಡು ಗೋಲ್ಬೇಕು. ಸಾಸಿವೆ ಗೋಲದ ಒಂದು ಚಟಪಟ ಅನ್ಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಗಾಗಬೇಕು. ಸಂಜೆ ಸ್ನ್ಯಾಕ್ಸ್ ರೆಸಿಪಿಗೂ ಆಗುತ್ತೆ, ಬೆಳಗ್ಗೆ ಟಿಫನ್ ರೆಸಿಪಿಗೂ ಆಗುತ್ತೆ. ಇದು ಪುರಿ ಉಪ್ಪಿಟ್ಟು, ಪುರಿ ಉಸ್ಲಿ ಅಂತ ಎಲ್ಲ ಹೇಳ್ತಾರೆ ಇದನ್ನು. ಇವಾಗ ಯಾರು ಗೆಸ್ಟ್ ಬಂದಿರ್ತಾರೆ, ಟಿಫನ್ ಊಟ ಮಾಡಿ ಅಂದರೆ ಊಟ ಬೇಡ ಅಂತಾರೆ. ಆ ಟೈಮಲ್ಲಿ ಅವ್ರು ಕೂತ್ಕೊಂಡು ಮಾತಾಡೋ ಟೈಮಿಗೆ ಒಂದು ಸಿಂಪಲ್ ಆಗಿ ಟಿಫನ್ನು ಮಾಡಿಕೊಡ್ಬೋದು. ಜಲ್ದಿ ಆಗುತ್ತೆ. ಒಂದು 10 ನಿಮಿಷದಲ್ಲಿ ಅವ್ರ ಹತ್ರ ಮಾತಾಡ್ತಾ ಇದ್ದಂಗೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಬಿಟ್ರೆ ಅವ್ರಿಗೆ ಮಾತಾಡ್ತಾ ಇದ್ದಂಗೆ ಕೂತ್ಕೊಂಡು ಒಂದು ಲೋಟ ಕಾಫಿ ಕುಡಿಯೋದ್ರೊಳಗೆ ಒಂದು ಟಿಫನ್ ಮಾಡಿಕೊಟ್ಟಂಗೆ ಆಗೋಗುತ್ತೆ. ನೋಡಿ, ಇವಾಗ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಒಟ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಇದೆಯಲ್ಲ, ಈರುಳ್ಳಿ ಪೂರ್ತಿ ಹಾಕ್ತಾಯಿದ್ದೀನಿ. ನಾನು 3 ರಿಂದ 4 ಈರುಳ್ಳಿ ತಗೊಂಡಿದ್ದೆ. ನಿಮಗೆ ಈರುಳ್ಳಿ ಎಷ್ಟು ಬೇಕು ಅಂದರೆ ಅಷ್ಟು ಹಾಕೋಬೋದು.
ಫ್ಲೇಮ್ ಸಣ್ಣ ಇಟ್ಕೊಂಡಿದ್ವಲ್ಲ, ಈರುಳ್ಳಿ ಮೊಗ್ಗಕ್ಕೆ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಮೊಗ್ಬೇಕು ಅಂದರೆ ಉಪ್ಪು ಹಾಕಿ ಮೊಗ್ಗಿಸ್ಕೋಬೋದು, ಇಲ್ಲ ಅಂದರೆ ಅರಿಶಿನ ಪುಡಿ ಹಾಕಿದ್ರೆ ಜಲ್ದಿ ಮೊಗ್ಗುತ್ತೆ ಈರುಳ್ಳಿ. ಇವಾಗ ನಾನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ ಈರುಳ್ಳಿ ಮೊಗ್ಗಿದೆ, ಇವಾಗ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ ಹಿಂಡೋದು ತೋರಿಸ್ತೀನಿ ಅಂತ ಅಂದೆ, ಒಗ್ಗರಣೆ ಹಾಕ್ತಾ ಹಂಗೆ ಹಿಂಡು ಬಿಟ್ಟಿದ್ದೀನಿ ಮರೆತ್ಬಿಟ್ಟು. ನೋಡಿ ಇವಾಗ ಈ ರೀತಿ ತೋರಿಸ್ತಾ ಇದ್ದೀನಿ. ಎರಡು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕು. ಇವಾಗ ಪುರಿ ಒಳಗೆ ಹೋಗಿರೋ ನೀರೆಲ್ಲ ಎರಡು ಕೈಲಿ ಹಿಂಗೆ ಪ್ರೆಸ್ ಮಾಡಬೇಕು. ಪುರಿ ಒಳಗೆಲ್ಲ ನೀರು ಕುಡ್ದಿರುತ್ತಲ್ಲ, ಆವಾಗ ಎಲ್ಲ ರಿಲೀಸ್ ಆಗುತ್ತೆ, ಅಂದರೆ ಬಿಟ್ಕೊಳ್ಳುತ್ತೆ. ಇವಾಗ ಪುರಿ ಹಿಂಡ್ಕೊಂಡಾಗಿದೆ, ಪುರಿ ಹಿಂಡ್ಕೊಂಡಿದ್ದಾಗಿದೆ. ಇವಾಗ ಒಗ್ಗರಣೆ ಈರುಳ್ಳಿ ಮೊಗ್ಗಿದೆಯಲ್ಲ, ಅದಕ್ಕೆ ಹಾಕೋಬೇಡ ಬನ್ನಿ. ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮೊಗ್ಗಿದೆ. ಇವಾಗ ಪುರಿ ಹಿಂಡ್ಕೊಂಡಿದ್ವಲ್ಲ ಅಷ್ಟು ಹಾಕೋಬೇಡ. ತ್ಯಾವ ಇಲ್ದಂಗೆ ಟೈಟಾಗಿ ಪುರಿನ ಹಿಂಡಬೇಕು, ಅವಾಗ ತ್ಯಾವ ಅನ್ಸಲ್ಲ. ಇಲ್ಲಾಂದರೆ ತುಂಬ ಹೊತ್ತು ನೆಂದಿರುತ್ತಲ್ಲ, ಮುದ್ದೆ ಆಗ್ಬಿಡುತ್ತೆ. ಪುರಿ ಉಸ್ಲಿ ಪುರಿ ಉಪ್ಪಿಟ್ಟಾಗಲ್ಲ, ಅದೊಂಥರ ಮುದ್ದೆ ಅನ್ನ ತಿಂದಂಗೆ ಆಗ್ಬಿಡುತ್ತೆ. ಉರಿ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ವಲ್ಲ, ಇವಾಗ ಜೋರು ಉರಿ ಮಾಡ್ಕೊಂಡು ಬಿಸಿ ಮಾಡ್ಕೋಬೇಕು. ಇವಾಗಲೇ ಕಾಯಿ ತುರಿ ಹಾಕೋಬೇಕು. ನಿಂಬೆಹಣ್ಣ ಲಾಸ್ಟಿಗೆ ಹಾಕೋಬೇಕು. ಇನ್ನೇನು ಸರ್ವ್ ಮಾಡೋ ಟೈಮಲ್ಲಿ ನಿಂಬೆಹಣ್ಣು ಹಾಕೋಬೇಕು. ನೀವು ಯಾವ ಊರಿಂದ ನೋಡ್ತಾ ಇದ್ದೀರ ನಮ್ಮ ವಿಡಿಯೋನ ಕಮೆಂಟ್ ಮಾಡಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಕಮೆಂಟ್ ಮಾಡಿ. ಮಾಡ್ಕೊಂಡು ತಿಂದು ನೋಡ್ಬಿಟ್ಟು ಕಮೆಂಟ್ ಮಾಡಿ, ಸುಮ್ಮನೆ ಕಮೆಂಟ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನೋಟಿಫಿಕೇಶನ್ ಬರುತ್ತೆ. ಪೂರ್ತಿ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಯಾರು ಹೊಸಬ್ರು ನೋಡ್ತಾ ಇರ್ತೀರಾ, ಸ್ಕಿಪ್ ಮಾಡ್ದಲ್ಲೇ ಪೂರ್ತಿ ವಿಡಿಯೋ ನೋಡಿ. ಕಾಯಿ ತುರಿ ಎಷ್ಟು ಬಿದ್ದರೂ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಒಂದು ಅರ್ಧ ಭಾಗದಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಮೇಲೊಂಚೂರು ಡೆಕೋರೇಷನ್ ಮಾಡ್ಕೊಳಕ್ಕೆ ಇಟ್ಕೊಂಡಿರ್ತೀನಿ. ಅಂದರೆ ಮೇಲೆ ಪುರಿ ಉಪ್ಪಿಟ್ಟು ಮೇಲೆ ಕಾಯಿ ತುರಿ ಹಾಕೊಂಡು ತಿಂದರೆ ಹಂಗೂ ಚೆನ್ನಾಗಿರುತ್ತೆ. ಇದು ಕಡಲೆ ಬೀಜ ಇಲ್ಲದೆ ಪುರಿ ಉಪ್ಪಿಟ್ಟು. ಇದಕ್ಕೆ ಕಡಲೆ ಬೀಜ ಹಾಕಿದ್ರೆ ಕಡಲೆ ಬೀಜದ ಹಾಕಿದ ಪುರಿ ಉಪ್ಪಿಟ್ಟು. ನೋಡಿ ಆಗಿದೆ. ಇವಾಗ ಕಡಲೆ ಬೀಜ ಹಾಕ್ತಿದ್ದೀನಿ.
ಆಗಿದೆ, ಸರ್ವ್ ಮಾಡೋಣ. ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣು ರಸ ಹಾಕೋಣ. ನೋಡಿ, 2 ನಿಂಬೆಹಣ್ಣು ರಸ ಇದು. ಆಫ್ ಮಾಡಿದ್ಮೇಲೆ ಹಾಕಿದ್ರೆ ಹುಳಿ ಎಲ್ಲ ಕರೆಕ್ಟಾಗಿ ಹಿಡಿಯುತ್ತೆ ಅಂತ. ಹುಳಿ ಚೆನ್ನಾಗಿರುತ್ತೆ. ಬಿಸಿಯಲ್ಲೇ ನಾವು ಬಿಸಿ ಮಾಡಿ ಸ್ಟವ್ ಇದ್ದಂಗೆ ಹಚ್ಚಿ ಮಾಡಿದ್ರೆ ಒಂಥರ ಕಹಿ ಆಗುತ್ತೆ. ನಿಂಬೆಹಣ್ಣು ಬೇಯಿಸ್ಬಾರ್ದಲ್ಲ, ಕಂದ್ರು ಬರುತ್ತೆ ಅಂತಾರೆ. ಹಾಗಾಗಿ ಆಫ್ ಮಾಡಿದ್ಮೇಲೆ ಹಾಕ್ತಾಯಿದ್ದೀನಿ. ಅಲ್ಲಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಹಂಗಂಗೆ ಸಿಗುತ್ತೆ. ನೋಡಿ, ಈ ರೀತಿ ರೋಸ್ಟ್ ಆಗಿರೋದಿದ್ದರೆ ನೋಡಿ, ಈ ರೀತಿ ರೋಸ್ಟ್ ಆಗಿರೋದಿದ್ದರೆ ತುಂಬ ಚೆನ್ನಾಗಿರುತ್ತೆ. ಆ ರೀತಿ ರೋಸ್ಟ್ ಆಗಂಗೆ ಮಾಡ್ಕೋಬೇಕು. ಪುರಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಪ್ಲೇಟಿಗೆ ಸರ್ವ್ ಮಾಡೋಣ. ನೋಡಿ, ಆಗಿದೆ ಪುರಿ ಉಪ್ಪಿಟ್ಟು ಅಥವಾ ಪುರಿ ಉಸ್ಲಿ, ಏನು ಬೇಕಾದ್ರೂ ಕರಿಬೋದು. ನಮ್ಮ ಮನೇಲಿ ಪುರಿ ಉಸ್ಲಿ ಗೊತ್ತಾಗಿದೆ. ಹೇಗೆ ಬಂತು ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.